ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತೀಯರ ಮೇಲೆ ಹೇರಿರುವ ಹೆಚ್ಚುವರಿ ಶೇಕಡ 25% ಸುಂಕದ ಬಗ್ಗೆ ಬಾಬಾ ರಾಮದೇವ್ ಪ್ರತಿಕ್ರಿಯಿಸಿದ್ದು, ಅಮೆರಿಕದ ಬ್ರ್ಯಾಂಡ್ಗಳಾದ ಪೆಪ್ಸಿ, ಕೋಲಾ ತ್ಯಜಿಸುವ ಮೂಲಕ ಅಮೆರಿಕಕ್ಕೆ ಬುದ್ಧಿ ಕಲಿಸಿ ಎಂದರು. ಈ ಬಗ್ಗೆ ಮಾತನಾಡಿದ ಅವರು, ಭಾರತೀಯರು ಅಮೆರಿಕದ ಉತ್ಪನ್ನಗಳಿಗೆ ದಾಸರಾಗಿದ್ದಾರೆ ಎಂದು ಟ್ರಂಪ್ ತಿಳಿದುಕೊಂಡಿದ್ದಾರೆ. ಇದೇ ಧೈರ್ಯದ ಮೇಲೆ ಭಾರತದ ರಫ್ತಿನ ಮೇಲೆ ಶೇಕಡ 50% ಸುಂಕ ಹೆಚ್ಚಿಸಲಾಗಿದೆ. ಹೀಗಾಗಿ ಭಾರತೀಯರೆಲ್ಲರೂ ಕೂಡ ಅಮೆರಿಕದ ವಸ್ತುಗಳನ್ನು ನಿಷೇಧಿಸಬೇಕು ಎಂದು ಹೇಳಿದರು. ಅಮೆರಿಕವು ಭಾರತದ ಮೇಲೆ ರಾಜಕೀಯ ಬೆದರಿಸುವಿಕೆ, ಗೂಂಡಾಗಿರಿ ಮತ್ತು ಸರ್ವಾಧಿಕಾರ ತೋರ್ತಾ ಇದೆ. ಟ್ರಂಪ್ ವಿಧಿಸಿರುವ ಶೇಕಡ 50% ಸುಂಕಗಳನ್ನು ಬಲವಾಗಿ ವಿರೋಧಿಸಬೇಕು. ಅಮೆರಿಕನ್ ಕಂಪನಿಗಳು ಮತ್ತು ಬ್ರ್ಯಾಂಡ್ಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು ಎಂದು ರಾಮದೇವ್ ಕರೆ ನೀಡಿದರು. ಅಮೆರಿಕದ ಬ್ರ್ಯಾಂಡ್ಗಳಾದ ಪೆಪ್ಸಿ, ಕೋಕಾ-ಕೋಲಾ, ಸಬ್ವೆ, ಕೆಎಫ್ಸಿ ಅಥವಾ ಮೆಕ್ಡೊನಾಲ್ಡ್ಸ್ ಕೌಂಟರ್ಗಳಿಗೆ ಯಾವೊಬ್ಬ ಭಾರತೀಯನೂ ಕೂಡ ಹೋಗಬಾರದು, ಅಂತಹ ಬಹಿಷ್ಕಾರ ಹಾಕಬೇಕು. ಆಗ ಮಾತ್ರ ಅಮೆರಿಕದಲ್ಲಿ ಅವ್ಯವಸ್ಥೆ ಉಂಟಾಗುತ್ತೆ ಎಂದು ರಾಮದೇವ್ ಗುಡುಗಿದ್ರು. ಟ್ರಂಪ್ ಭಾರತದ ವಿರುದ್ಧ ತಿರುಗಿ ಬೀಳುವ ಮೂಲಕ ದೊಡ್ಡ ತಪ್ಪು ಮಾಡಿದ್ದಾರೆ. ಅಮೆರಿಕ ಹೇರಿರುವ ಹೆಚ್ಚುವರಿ ಸುಂಕವನ್ನ ಹಿಂಪಡೆಯಲು ಭಾರತೀಯ ಪ್ರಜೆಗಳಿಂದ ಮಾತ್ರ ಸಾಧ್ಯ. ಅಮೆರಿಕದ ಉತ್ಪನ್ನಗಳನ್ನ ತ್ಯಜಿಸಿದ್ರೆ ಅಲ್ಲಿ ಹಣದುಬ್ಬರ ಹೆಚ್ಚಾಗುತ್ತೆ. ಆಗ ಟ್ರಂಪ್ ಅವರೇ ಈ ಸುಂಕ ನೀತಿಯನ್ನ ಹಿಂತೆಗೆದುಕೊಳ್ಳಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ.